ಸುಪ್ರೀಂ ಕೋರ್ಟಿನ ಒಳಗಡೆನೆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ವಕೀಲರಾಗಿರುವಂಥವ್ರು ರಾಕೇಶ್ ಕಿಶೋರ್ ಅವರು ಶೂ ಎಸೆದಿದ್ದಾರೆ. ಸನಾತನ ಧರ್ಮಕ್ಕೆ ನೀವು ವಿರೋಧ ಇದ್ದೀರಾ, ಅದರಿಂದ ನಾನು ಶೂ ಎಸೆದಿದ್ದು ಅಂತ ಹೇಳ್ತಾರೆ. ಮನೆಗೆ ಹೋಗಿ ಆರಾಮಾಗಿ ANIಗೆ ಇಂಟರ್ವ್ಯೂ ಕೊಡ್ತೀನಿ. ವಿಷ್ಣು ಹೇಳಿದ್ರು ಮಾಡಿ ಅಂದು ಮಾಡಿಬಿಟ್ಟೆ. ವಿಷ್ಣುವಿನ ಭಕ್ತರು ಅಂತ ಹೇಳ್ಕೊಂತಿದ್ದೀರಿ, ಹೋಗಿ ನೀವು ವಿಷ್ಣುವನ್ನ ಕೇಳಿ, ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸರಿಪಡಿಸೋಕೆ ಅಂತ ಹೇಳಿ. ವಾದಿ ಪ್ರತಿವಾದಿ ಇಬ್ಬರು ಹಿಂದೂಗಳೇ, ದೇವರಿಗೆ ಬಿಟ್ಬಿಡಿ ಅಂತಾರೆ. ಅದು ಎಲ್ಲ ನ್ಯಾಯಾಧೀಶರು ಹೇಳ್ತಾರೆ, ಇದರಲ್ಲಿ ತಪ್ಪೇನಿದೆ? ಅವ್ರ ತಂದೆ ಗವರ್ನರ್ ಆಗಿದ್ರು, CJI ಆಗಿದ್ದವರು ಅವ್ರ ತಂದೆ ಸುಪ್ರೀಂ ಕೋರ್ಟ್ಗೆ. ಯಾಕೆ ನೀವು ದಲಿತ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ಅದನ್ನ ಯಾಕೆ ಮುನ್ನೆಲೆಗೆ ತರ್ತಿದ್ದೀರಿ ಅಂತ ಪ್ರಶ್ನೆ ಮಾಡ್ತಿರೋರು ಕೂಡ ಇದ್ದಾರೆ. ಗವಾಯಿ ಫ್ಯಾಮಿಲಿನಲ್ಲಿ ಇರೋರನ್ನ ತಿರುಪತಿಯಲ್ಲಿ ಪೂಜೆ ಮಾಡಕ್ಕೆ ಬಿಡ್ತಾರೆ ಇವರು. ಇದೇ ನ್ಯಾಯಮೂರ್ತಿ ನಾಗ್ಪುರ್ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವಸ್ಥಾನವನ್ನೇ ವೈಟ್ ವಾಶ್ ಮಾಡಿದ್ರು. ಸನಾತನ ಧರ್ಮ ಅಂದ್ರೆ ಸಮಾನತೆ ಬೆರೆಯೋದಿನೇ. ದಲಿತ ಓಟ್ಗೋಸ್ಕರ ಈಗ ಅಂಬೇಡ್ಕರ್ಗೆ ಒಂದು ಪ್ರತಿಮೆ ಇರ್ತಾರೆ ಅಷ್ಟೇ. ಇಡೀ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಈ ಘಟನೆ ಅಥವಾ ಇಂತಹ ಘಟನೆಗಳು ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೆ? ಸುಳ್ಳು ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ. ತ್ಯಾಗಿ ದ್ರೋಹಿ ಆಗ್ತಾನೆ, ದ್ರೋಹಿ ತ್ಯಾಗಿ ಆಗ್ತಾನೆ. ಇನ್ನು ಕೆಲವು ದಿವಸ ಹೋದ್ಮೇಲೆ ಗಾಂಧಿನೇ ಗೋಡ್ಸೆ ಕೊಂದಿಲ್ಲ, ಗೋಡ್ಸೆನೇ ಗಾಂಧಿ ಕೊಂದ್ರು ಅಂತ ಹೇಳಿದ್ರೇನು ಆಶ್ಚರ್ಯ ಅಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಕಳೆದ 2-3 ದಿನಗಳ ಹಿಂದೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ BR ಗವಾಯ್ ಅವರ ಮೇಲೆ ವಕೀಲ ರಾಕೇಶ್ ಕಿಶೋರ್ ಅನ್ನುವಂಥವರು ಶೂ ಎಸೆದು ದಾಳಿ ನಡೆಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಈ ವಿಚಾರ ಸದ್ಯ ದೇಶಾದ್ಯಂತ ತುಂಬ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ. ವಾದ ವಿವಾದಗಳು ಕೂಡ ನಡೀತಾ ಇದ್ದಾವೆ. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಕರ್ನಾಟಕ ಹೈಕೋರ್ಟಿನ ಹಿರಿಯ ವಕೀಲರು, ಸಾಮಾಜಿಕ ಹೋರಾಟಗಾರರು ಆಗಿರುವಂತಹ S ಬಾಲನ್ ಸರ್ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಸುಪ್ರೀಂ ಕೋರ್ಟಿನ ಒಳಗಡೆನೆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಬ್ಬ ವಕೀಲರಾಗಿರುವಂಥವ್ರು ರಾಕೇಶ್ ಕಿಶೋರ್ ಅವರು ಶೂ ಎಸೆತಾರೆ. ಅದಾದಮೇಲೆ ಹೇಳ್ತಾರೆ, ಶೂ ಎಸೆದಿರೋದಕ್ಕೆ ನನಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ ಅಂತ ಕೂಡ ಹೇಳ್ತಾರೆ ಅವರು. ನೀವು ಒಬ್ಬ ವಕೀಲರು, ಏನನ್ಸುತ್ತೆ ಈ ಘಟನೆನ ನೋಡಿದಾಗ ನಿಮಗೆ? ಈಗ ವಕೀಲು, ನಾನು ವಕೀಲು, ಅವರು ವಕೀಲು, ಲಕ್ಷಾಂತರ ಜನ ವಕೀಲರಿದ್ದಾರೆ. ವಕೀಲರಂದರೆ ಸೆಲೆಬ್ರಿಟಿ ವಕೀಲರು, 5th ಜನರೇಷನ್ ವಕೀಲರು, ಇನ್ಕಮ್ ಟ್ಯಾಕ್ಸ್ ವಕೀಲರಂದರೆ ಬೇರೆ ಬೇರೆ ವಕೀಲರುಗಳು ಇದ್ದಾರೆ. ಸೊ ಈಗ ರಾಕೇಶ್ ಕಿಶೋರ್ ಸರ್ನೇಮ್ ಗೊತ್ತಿಲ್ಲ, ಹುಡುಕ್ಬೇಕು ನೀವು. ದಲಾಲ್ ಅಂತ ಸರ್, ರಾಕೇಶ್ ದಲಾಲ್ ನೋಡಿ, 71 ವಯಸ್ಸು. 2 ವಿಷಯ ನೋಡ್ತೀನಿ ಅದರಲ್ಲಿ. ಒಂದು, ಶೂ ಮತ್ತು ಪೇಪರ್ ಬ್ಯಾಗ್ ಇಟ್ಕೊಂಡು ಚೀಫ್ ಜಸ್ಟಿಸನ್ನು ಟಾರ್ಗೆಟ್ ಮಾಡ್ತಾನೆ. ಪೇಪರ್ ವೆಯ್ಟು, ಪೇಪರ್ಸು, ಶೂ ಅಂದರೆ ಸ್ಪೋರ್ಟ್ಸ್ ಶೂ. ಬರೀ ಅಷ್ಟಿಗೆ ಇದ್ದರೆ ಅವನ್ನ ಹುಚ್ಚ ಅಂತ ಹೇಳ್ಬೋದು. ಬರೀ ಶೂ ಎಸ್ತಿದ್ರೆ ಹುಚ್ಚ ಅಂತ ಹೇಳ್ಬೋದು. ಅಲ್ಲೋಗಿ ಅಂದರೆ ಈಗ ಅವನು ಬಾರ್ ಅಸೋಸಿಯೇಷನಿಂದ ಈಗಾಗಲೇ ಅವನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈ ಕಾಂಟ್ ಪ್ರಾಕ್ಟೀಸ್. ಸೊ ಈ ರಿಸ್ಕನ್ನು ತಗೊಂಡು ಮಾಡಿದರೆ ಹುಚ್ಚ ಅಂತ ಹೇಳ್ಬೋದು. ಬಟ್ ಅವನು ಹುಚ್ಚ ಅಲ್ಲ. ಸಂವಿಧಾನವಾದ, ಸನಾತನವಾದ, ಸಮಾನತೆವಾದ. ಈ ಅವನು ಎರಡನೇದು ಏನು ಹೇಳ್ತೇನೆಂದರೆ, ಸನಾತನ ಧರ್ಮಕ್ಕೆ ನೀವು ವಿರೋಧ ಇದ್ದೀರಾ, ಅದರಿಂದ ನಾನು ಶೂ ಎಸೆದಿದ್ದು ಅಂತ ಹೇಳ್ತಾನೆ. ಹೌದು, ಸನಾತನಕ ಅಪಮಾನ ನಹಿ ಸಹೇಂಗೆ. ಸೊ ಸನಾತನವಾದಿ ಅವನು. ಈಗ RSS ನೀವು ಹೇಳ್ತೀರಾ, ಅದು ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘದ, ಅದು ಹಂಗೆ ಹೇಳ್ತಾರೆ ಅವರು. ನಿಜವಾಗಿ ರಿಟೆನ್ಷನ್ ಆಫ್ ಸವರ್ಣ ಸುಪ್ರೀಮಸಿ, ಫಂಡಮೆಂಟಲಿಸಮ್, ರಿಲಿಜಿಯಸ್ ಫಂಡಮೆಂಟಲಿಸಮ್. ಅವರು ಯಾವತ್ತೂ ಬ್ರಿಟಿಷ್ನವರನ್ನು ವಿರೋಧ ಮಾಡಿಲ್ಲ. ಅವರು ಯಾರನ್ನ ವಿರೋಧ ಮಾಡಿದ್ರೆ ಅಂದರೆ, RSS ಸ್ಥಾಪನೆ ಮಾಡಿ ಅಕ್ಬರು, ಹುಮಾಯೂನ್, ಬಾಬರ್, ಲೋಧಿ ಇಂಥದ್ದವ್ರನ್ನ ಅವರು ವಿರೋಧ ಮಾಡ್ತಾರೆ. ಅವ್ರು ಯಾರಿಲ್ಲ, ಎಲ್ಲ ಸತ್ತೋಗಿದ್ದಾರೆ. ಅವ್ರ ಹತ್ರ ಏನು ಫೈಟ್ ಮಾಡೋಕ್ಕೆ ಏನಿದೆ? ಅವ್ರನ್ನೇ ಅಪೋಸ್ ಮಾಡಿಕೊಂಡು ಬರ್ತಾರೆ. ಬಟ್ ಬ್ರಿಟಿಷ್ನವ್ರನ್ನ ಅವ್ರು ಅಪೋಸೇ ಮಾಡಿಲ್ಲ. ಅವ್ರಿಗೆ ಗೊತ್ತು ಬ್ರಿಟಿಷ್ನವ್ರು ಹೋಗ್ತಾರೆ, ನಮಗೆ ಅಧಿಕಾರ ಬರಬೇಕಂತ ಆಯ್ತು. ಈಗ ನೋಡಿ, 100th ಇಯರ್ ಆಫ್ RSS ಎಲ್ಲ ಪೀಠದಲ್ಲಿ ಅವರೇ ಇದ್ದಾರೆ. ಒಂದು ಪೀಠ ಖಾಲಿ ಇದೆ.
ಅದು ಮುಖ್ಯ ನ್ಯಾಯಮೂರ್ತಿಗಳ ಸರ್ವೋಚ್ಚ ನ್ಯಾಯಾಲಯದ ಪೀಠದಲ್ಲಿ ಸವರ್ಣೀಯರು ಇಲ್ಲ, ಅವರ್ಣೀಯರು ಕೂತಿದ್ದಾರೆ. ಓಕೆ. ಅವರು ಯಾರು ಅಂದರೆ ಅವರು ಅಂಬೇಡ್ಕರ್ ಇಟ್ಟು ಅವರಪ್ಪ ಅಂಬೇಡ್ಕರ್ ಅವ್ರ ಜೊತೆ ಸೇರಿ ಹಿಂದೂಯಿಸಮನ್ನು ಬಿಟ್ಟು ಬುದ್ಧಿಸಮ್ಗೆ ಕನ್ವರ್ಟ್ ಆದರು. ಅಲ್ಲಿಂದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿ ಕೂತಿದ್ದಾರೆ. ಅಂದರೆ ಒಂದು ಮೆಸೇಜ್ ಕೊಡಬೇಕು, ನಿಮ್ಮನ್ನು ಅಲ್ಲಿ ಕೂರಕ್ಕೆ ನಾನು ಬಿಡೋಲ್ಲ. ಓಕೆ. ಅಂದು ಶೂ ಎಸ್ದಿದ್ದಾರೆ. ಬಟ್ ಇದು ಏನಾಗ್ತಾ ಇದೆ ಅಂದರೆ, ಅಥವಾ ಅಲ್ಲಿ ಕೂತ್ರು ನಿಮಗೆ ಮರ್ಯಾದೆ ಕೊಡಲ್ಲ ಅಂತ ಎರಡೂ ಮಾಡಿದರು. ಅಲ್ಲಿ ಕೂತ್ರೆ ನಾವು ಚೊಪ್ಲಿನಲ್ಲಿ ಹೊಡಿತೀವಿ ಅಂತ. ಈಗ ಜಾರ್ಜ್ ಡಬ್ಲ್ಯೂ ಬುಷ್ ಬಂದರೆ ಒಬ್ಬ ಶೂ ಅಲ್ಲಿ ಹೊಡೆದ, ಟು ಚಾಲೆಂಜ್ ಅಥಾರಿಟಿ ಆಫ್ ಅಮೇರಿಕಾ ಅಲ್ವಾ, ಆ ರೀತಿ. ಇವನು ಆದಮೇಲೆ ಸೇಫಾಗಿ ಕೋರ್ಟ್ ಬಿಟ್ಟು ಹೊರಗೆ ಹೋಗ್ತಾನೆ, ಸೇಫಾಗಿ. ಕೇಸ್ ರಿಜಿಸ್ಟರ್ ಆಗಿಲ್ಲ. ಹೌದು. ಮನೆಗೆ ಹೋಗಿ ಆರಾಮಾಗಿ ANIಗೆ ಇಂಟರ್ವ್ಯೂ ಕೊಡ್ತಾನೆ. ಹೌದು ಸರ್. ಇಂಟರ್ವ್ಯೂನಲ್ಲಿ ಐ ಡೋಂಟ್ ರೆಗ್ರೆಟ್, ವಿಷ್ಣು ಹೇಳಿದರು ಮಾಡಿ ಅಂದು ಮಾಡಿಬಿಟ್ಟೆ. ಈಗ ವಿಷ್ಣು ಬೇರೆ ಏನಾಗಲಿ ಹೇಳಿದರೆ, ಚೊಪ್ಲಿ ಹೊಡಿ ಅಂದು ವಿಷ್ಣು ಹೇಳಿದರು ಮಾಡಿಬಿಟ್ಟ, ಬೇರೆ ಏನಾಗಲಿ ವಿಷ್ಣು ಹೇಳಿಬಿಟ್ಟಿದ್ರೆ. ಈಗ ಯಾವ ಸಿದ್ಧಾಂತ ಮಹಾತ್ಮನ ಕೊಂದ್ರು ಅದೇ ಸಿದ್ಧಾಂತನೇ ಈಗ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗ ಶೂ ಎಸ್ದಿದ್ದಾರೆ. ಇದು ದುರಂತ, ಶಾಕಿಂಗ್. ನೋ ಕೇಸ್ ಇಸ್ ರಿಜಿಸ್ಟರ್ಡ್. ಇದುವರೆಗೆ FIR ರಿಜಿಸ್ಟರ್ ಆಗಿಲ್ಲ. ಯಾಕೆ? ನೋ FIR. ಅವನು ಹೊಡೆದಿದ್ದು ಮಾನ್ಯ ಗವಾಯಿರವ್ರ ಮೇಲೆ ಅಲ್ಲ, ಪೀಠದ ಮೇಲೆ. ಇಟ್ ಈಸ್ ಅನ್ ಅಟ್ಯಾಕ್ ಆನ್ ಕಾನ್ಸ್ಟಿಟ್ಯೂಷನ್. ಹೌದು. ಇದು ಟೆರರ್ ಆ್ಯಕ್ಟ್ ಇಲ್ಲ ಅಂದರೆ ಯಾವುದು ಟೆರರ್ ಆ್ಯಕ್ಟು? ಇದು ಟೆರರ್ ಆ್ಯಕ್ಟ್ ಇಲ್ಲ ಅಂದರೆ, ಇದಕ್ಕೆ UAPA ಇಲ್ಲ ಅಂದರೆ ಮತ್ತೆ ಯಾವ UAPA, ಯಾವ NIA? ಅವ್ನು ಜೈಲಲ್ಲಿ ಇರಬೇಕು. ಈಗ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರನ್ನು ಸಸ್ಪೆಂಡ್ ಮಾಡಿದೆ, ಓಕೆ. ಬಟ್ ಏನು ಅಂದರೆ CJ ಗವಾಯಿ ಅವರು ಹೇಳಿದ್ರು, ಅವರು ಇವಾಗ ಆ ಸ್ಥಾನದಲ್ಲಿ ಕೂತಿದ್ದಾರೆ. ಅವರು CJ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಸಂಯಮದಿಂದ ನಡ್ಕೋಬೇಕು, ಆ ಸ್ಥಾನದ ಘನತೆಯನ್ನು ಕೂಡ ಉಳಿಸ್ಬೇಕು. ಆ ಕಾರಣಕ್ಕೆ ಅವ್ರು ಹೇಳ್ತಿದ್ದಾರೆ, ಆಯಿತು ಬಿಟ್ಟು ಕಳಿಸ್ಬಿಡಿ ಅಂತ ಹೇಳಿ. ಆದರೆ ಅಕಸ್ಮಾತ್ ಇದು ನೀವು ಹೇಳೋದು ಹಾಗೇನೆ, ಇದು ಏನು ದಾಳಿ ನಡೀತು, ಶೂ ದಾಳಿ ಏನು ನಡೀತು, ಅದು ಬರೀ CJ ಗವಾಯಿ ಅವ್ರ ಮೇಲೆ ನಡೆದಿದ್ದಲ್ಲ, ಆ ಸ್ಥಾನಕ್ಕೆ ಮಾಡಿದಂತಹ ಅಪಮಾನ ಸುಪ್ರೀಂ ಕೋರ್ಟಿನ ಒಳಗಡೆ ನಡೆದಿದ್ದರಿಂದ ಸುಪ್ರೀಂ ಕೋರ್ಟಿಗೂ, ಒಂದು ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಟ್ಗೂ ಮಾಡಿದಂತಹ ಅಪಮಾನ ಇದು. ಹೀಗಿರುವಾಗ ಒಬ್ಬ ಇಷ್ಟೆಲ್ಲ ಮಾಡಿದಂತಹ ಒಬ್ಬ ವ್ಯಕ್ತಿ ಅಷ್ಟು ಈಸಿಯಾಗಿ ಆತ ಜಾರ್ಕೊಳ್ತಾನೆ ಅನ್ನೋದಾದರೆ, ಏನೂ ಸಜೆನೇ ಇಲ್ಲದೆ ಜಾರ್ಕೊತಾನೆ ಅನ್ನೋದಾದರೆ, ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಗಳು ಅಷ್ಟು ವೀಕ್ ಆಗಿದಾವ ನಮ್ಮ ದೇಶದಲ್ಲಿ ಕಾಣುತ್ತೆ. ಈಗ ನ್ಯಾಯಾಧೀಶರಿಗೆ ಪ್ರೊಟೆಕ್ಷನ್ ಇಲ್ಲ, ನ್ಯಾಯಾಧೀಶರನ್ನ ಅಟ್ಯಾಕ್ ಮಾಡ್ಬೋದು. ಅಟ್ಯಾಕ್ ಮಾಡಿ ಸೇಫ್ ಆಗಿ ಮನೆಗೆ ಹೋಗ್ಬೋದು. ಅದು ಯಾವ ನ್ಯಾಯಾಧೀಶರು, ಯಾವುದೋ ಸೆಷನ್ ಕೋರ್ಟು, ಡಿಸ್ಟ್ರಿಕ್ಟ್ ಕೋರ್ಟ್ ಇಲ್ಲೇ ಬಿಡೋಲ್ಲ, ತಕ್ಷಣ ಒಳಗಡೆ ಹಾಕ್ತಾರೆ, ಇಲ್ಲೇ ಬಿಡೋಲ್ಲ. ಇದು ಹೆಂಗೆ ಆಗುತ್ತೆ? ಈಗ ಡೆಲ್ಲಿ ಪೊಲೀಸು ಮತ್ತು ಪ್ರೊಟೆಕ್ಷನ್ ಫೋರ್ಸು, NIA, CBI, IB, ಈಗ ಅವನ ಹಿನ್ನೆಲೆಯಲ್ಲಿ ಯಾರು ಆವತ್ತು ದಿವಸ ಅವನ ಹತ್ರ ಯಾರು ಫೋನ್ ಮಾಡಿದರು, ಯಾರ ಹತ್ರ ಸಂಪರ್ಕ ಮಾಡಿದ್ದಾನೆ, ಯಾವ ಸಂಘಟನೆಗೆ ಸೇರಿದ್ದಾನೆ ಅವನು, ಆ ಘಟನೆಯ ಮೊದಲು ನಂತರ ಯಾರ ಹತ್ರ ಸಂಪರ್ಕ ಆಗಿದೆ, ಏನು ಮೆಸೇಜ್ಗಳು ಬಂದಿದೆ, ಯಾವ ಗುಂಪು ಅವನು, ಇದೆಲ್ಲ ಪತ್ತೆ ಹಚ್ಚಬೇಕಲ್ಲ. FIR ಇಲ್ಲ, ತನಿಖೆನೇ ಇಲ್ಲ, ಪತ್ತೆ ಹಚ್ಚೇ ಇಲ್ಲ. ಇದೊಂದು ದೊಡ್ಡ ಪಿತೂರಿ, ದೊಡ್ಡ ಷಡ್ಯಂತ್ರ, ಲಾರ್ಜರ್ ಗ್ರೂಪ್ ಮಾಡಿರಬೇಕು. ಇಲ್ಲಾಂದರೆ 71 ವಯಸ್ಸಲ್ಲಿ ಒಬ್ಬ ಸಿಂಗಲ್ ಹ್ಯಾಂಡೆಡ್ ಆಗಿ ಇಷ್ಟು ದೊಡ್ಡ ಕೆಲಸ ಮಾಡೋಕ್ಕಾಗುತ್ತಾ? ನಾನು ಹೈಗ್ರೌಂಡ್ಸ್ ಇದು ವಿಧಾನಸೌಧ ಪೊಲೀಸ್ಗೆ ಇನ್ಸ್ಪೆಕ್ಟ್ರು ಬಂದರು, ಆಮೇಲೆ ACP ಬಂದರು. ನಾನು ಹೇಳಿದೆ 61 ಸಬ್ಸೆಕ್ಷನ್ 2 BNS, ಓಕೆ, ಅದು ಪಿತೂರಿ, ಷಡ್ಯಂತ್ರ, ಕಾನ್ಸ್ಪಿರಸಿ, ಓಕೆ, ಆ ಸೆಕ್ಷನ್ ಇನ್ವೋಕ್ ಮಾಡಿ. ಮತ್ತು 152 ದೇಶದ್ರೋಹ ಇದು. ಸೊ ಇಟ್ಸ್ ಅನ್ಲಾಫುಲ್ ಆ್ಯಕ್ಟಿವಿಟಿ ಟಾರ್ಗೆಟಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಟಾರ್ಗೆಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ.
ಆದ್ದರಿಂದ ಇದು ಸೆಕ್ಷನ್ 13 ಆಫ್ UAP ಆ್ಯಕ್ಟು ಬರುತ್ತೆ, ಮತ್ತು ಇದು ಟೆರರ್ ಆ್ಯಕ್ಟು ಸೆಕ್ಷನ್ 18 ಬರುತ್ತೆ, ಸೆಕ್ಷನ್ 20 ಬರುತ್ತೆ. ಸೊ ಈ ಆ್ಯಕ್ಟ್ಗಳಲ್ಲಿ ಹಾಕಿ ಅಂದು ನಾನು ಹೇಳಿದೆ. ಅವ್ರು ಇಲ್ಲಿ ಫೋನ್ ಮಾಡಿದರು, ಅಲ್ಲಿ ಫೋನ್ ಮಾಡಿದರು, FIR ಮಾಡೋದಿಲ್ಲ ಅಂತಾರೆ. ಓಕೆ, ಇದಕ್ಕೆ ಸರ್ FIR ಏನಕ್ಕೆ ಮಾಡಲ್ಲ ಅಂತಾರೆ? ಅದು ಎಲ್ಲೋ ನಡೆದಿದ್ದೆ ನ್ಯಾಯ, ನೀವು ತಾವು ಹೇಳಿದ್ರಲ್ಲ ಅದನ್ನೇ ಹೇಳ್ತಾರೆ ಅವರು. ನ್ಯಾಯಾಧೀಶರೇ ಬೇಡ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಡೆಲ್ಲಿನಲ್ಲೇ FIR ಆಗಿಲ್ಲ, ನಾವು ಯಾಕೆ ಮಾಡಬೇಕು ಅಂತಾರೆ. ಅಲ್ಲೇ ನಾವು ಧರಣಿ ಕೂತಿದ್ದು ರಾತ್ರಿ 7. ಸರ್, ಯಾವ್ಯಾವುದೋ ಕೇಸ್ಗಳಲ್ಲಿ ಸುವಮೋಟೋ ಹಾಕೊಂಡು ಯಾರ್ಯಾರು ಬೇಕಿದ್ರು ಎಂಟ್ರಿ ಆಗಿ ಕೇಸ್ಗಳನ್ನ ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಶುರು ಇಟ್ಕೋತಾರೆ. ಇದಕ್ಕೆ ಯಾಕೆ ಮಾಡೋಕ್ಕಾಗಲ್ಲ? ಆಮೇಲೆ ನಮ್ಮ ದೇಶದ ರಾಷ್ಟ್ರದ ರಾಜಧಾನಿಯಲ್ಲಿ ನಡೆದಿದೆ. ಡೆಲ್ಲಿ ಏನು ಭಾರತ ಬಿಟ್ಟು ಹೊರಗಡೆ ಏನು ಇಲ್ವಲ್ಲ ಸರ್? ನೋಡಿ, ಅವರು ಅರ್ಥ ಮಾಡಿಲ್ಲ. ನಾವು ಅಲ್ಲಿ 7 ಗಂಟೆ ಊಟ ತಿಂಡಿ ಇಲ್ಲದೆ ಅಲ್ಲಿ ಕೂತ ಮೇಲೆ ಒಂದು ಅವರು ಅಂಡರ್ ಸೆಕ್ಷನ್ 132 ಆಫ್ BNS ಸೊ ಈ ಕೇಸಲ್ಲಿ ಹಾಕಿದ್ದಾರೆ. ಇದ್ರ ಮೇಲೆ ಏನಾಗುತ್ತೆ ಅಂದರೆ ಇದು ಇಡೀ ದೇಶದಲ್ಲಿ ನಂಬರ್ 1 FIR. ಬಟ್ ಬೆಂಗಳೂರಲ್ಲಿ ವಕೀಲರು ಪ್ರೊಟೆಸ್ಟ್ ಮಾಡಿರಬೇಕು. ಸೊ ಎಷ್ಟೋ ವಿಷಯಗಳಿಗೆ ಹೋರಾಟ ಆಗಿದೆ, ಬಟ್ ಪ್ರೊಟೆಸ್ಟ್ ಆಗಿಲ್ಲ. ಕೋರ್ಟಲ್ಲೂ ಇದು ಸೆಷನ್ಸ್ ಕೋರ್ಟು ನಾರ್ಮಲ್ ಆಗಿ ನಡೀತು. ಮ್ಯಾಜಿಸ್ಟ್ರೇಟ್ ಕೋರ್ಟು, ಮೇಯಾಲ್ ಕೋರ್ಟು, ಫ್ಯಾಮಿಲಿ ಕೋರ್ಟು, ಲೇಬರ್ ಕೋರ್ಟು, ಹೈಕೋರ್ಟು, ಎಲ್ಲ ಕೋರ್ಟು ಏನು ತೊಂದರೆ ಇಲ್ಲದೆ ನಿನ್ನೆ ಕೆಲಸ ನಡೀತಿತ್ತು. ಹೀಗಾದಾಗ ಇನ್ನೊಂದು ಏನು ರಿಯಾಕ್ಷನ್ಸ್ ಬರಲಿಲ್ಲ ಅಂತ ನೀವು ಹೇಳ್ತಿದ್ರಿ. ಅಟ್ ದ ಸೇಮ್ ಟೈಮ್ ಈಗ ದಾಳಿ ನಡೆದಿರೋದು CJI ಮೇಲೆ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ. ಅವ್ರ ಮೇಲೆ ದಾಳಿ ನಡೆದಾಗ ಏನೂ ಕ್ರಮ ಆಗಲಿಲ್ಲ ಅಂತ ಆದರೆ, ಈ ಥರದ ದಾಳಿ ನಡೆಯುತ್ತೆ ಅಂತ ಆದರೆ, ನ್ಯಾಯಾಂಗ ವ್ಯವಸ್ಥೆಯ ಮೇಲೆ, ಇಡೀ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಈ ಘಟನೆ ಅಥವಾ ಇಂತಹ ಘಟನೆಗಳು ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೆ? ನೋಡಿ, ಈಗ ಒಬ್ಬ ಮನುಷ್ಯ ಬಂದು ನ್ಯಾಷನಲ್ ಫೇಮ್ ಆಗಿಬಿಟ್ಟ. ಹೌದು, ಶೂ ಎಸ್ದು ಬಿಟ್ಟು ಈಗ ಒಳ್ಳೆ ಜನಾಂದಾರಿ ಕೆಲಸ, ಏನೋ ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕಲ್ಲ. ನ್ಯಾಷನಲ್ ಫೇಮ್ ಆದ. ಅವನ ಸಪೋರ್ಟರ್ ಕೂಡ ಇದ್ದಾರೆ. ಈಗ ರಿಟೈರ್ಡ್ IPS ಆಫೀಸರ್ ಭಾಸ್ಕರ್ ರಾವ್, ಕಮಿಷನರ್ ಆಫ್ ಪೊಲೀಸ್, ಬೆಂಗಳೂರು ಕಮಿಷನರ್ ಆಗಿದ್ರು, ಈಗ BJP ಲೀಡರ್ ಅವರು. ಆಯಿತು, ಅವ್ರ ಮನಸ್ಥಿತಿಯಲ್ಲಿ ಹೆಂಗಿದೆ ನೋಡಿ. ಆತನ ಗ್ರೇಟ್ ಅಂತಾರೆ ಅವರು. ನಿನ್ನ ಧೈರ್ಯ ಮೆಚ್ಚಬೇಕಣಯ್ಯ ಅಂತಾರೆ. ದೆನ್ ಏನು, ಈಗ ಅವ್ರ ಪೆನ್ಷನ್ ಕಟ್ ಮಾಡ್ಬೇಕಂತೀನಿ, ಅವ್ರ ಮೇಲೆ FIR ಆಗ್ಬೇಕಂತೀನಿ ನಾನು. ಆಮೇಲೆ ನೆಪಕ್ಕೊಂದು ಸಾರಿ ಕೇಳ್ತಾರೆ. ಮತ್ತೆ CJI ಮೇಲೆ ದಾಳಿ ಆಗಿದ್ದನ್ನು ಯಾರೋ ಒಬ್ಬರು ಟ್ವೀಟ್ ಮಾಡಿದ್ದನ್ನು ರೀಟ್ವೀಟ್ ಮಾಡ್ಕೊಂಡು ಸಮರ್ಥಿಸ್ಕೊಳ್ತಾರೆ. ಇದು ಎಷ್ಟರ ಮಟ್ಟಿನ ಹಿಪೋಕ್ರಸಿ? ಈ ಥರ ಸುಮಾರು ಮೀಡಿಯಾಗಳಲ್ಲಿ ಸುಮಾರು ಜನ ಅವ್ನು ಮಾಡಿದ್ದು ಕರೆಕ್ಟ್ ಅಂತಾರೆ. ಇದೊಂದು ಮನಸ್ಥಿತಿ ಅಲ್ವಾ ಸರ್? ನೋಡಿ ಏನಾಯ್ತು, ಮನಸ್ಥಿತಿನೇ. ನಮ್ಮ ಚೇತನಂದು ಒಂದು ನಟ, ಆತ ಒಂದು ರೇಪಿಸ್ಟನ್ನ ಬೇಲಲ್ಲಿ ಬಿಟ್ರಂದು, ಅದು ಯಾವುದೋ ಒಂದು ಕೋರ್ಟ್, ಯಾರೋ ಹೇಳಿದ್ದನ್ನು ಒಂದು ಕೋರ್ಟ್ ಹಾಕ್ತಾನೆ, ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸ್ಬಿಟ್ರು. ಈಗ ಭಾಸ್ಕರ್ ರಾವ್ನ ಅಷ್ಟೇ, ಅದು ಯಾವುದೋ ಒಂದು ಕೋರ್ಟ್ ಮಾಡಿ ಒಂದು ರೇಪಿಸ್ಟನ್ನ ಬಿಟ್ಬಿಡ್ತಾರೆ. ಈಗ ಭಾಸ್ಕರ್ ರಾವ್ನ ಏನು ಮಾಡ್ತಾರೆ? ಚೇಟ್ನನ್ನು ಒಳಗೆ ಕಳಿಸಿದ್ದ ಪೊಲೀಸು ಭಾಸ್ಕರ್ ರಾವ್ನ ಯಾಕೆ ಕಳಿಸಲಿಲ್ಲ? ಇಲ್ಲೇ ಕ್ರಮ ಆಗಲ್ಲ. ಯಾಕೆ ಆಗಲ್ಲ? ಈಗ ಸುಮಾರು ಜನ ಟ್ವೀಟ್ ಆಗ್ತಾ ಇದ್ದಾರೆ, ಸುಮಾರು ಜನ ಕಾಮೆಂಟ್ ಆಗ್ತಾರೆ. ಅವ್ರ ಮೇಲೆ ಯಾಕೆ ಒಂದು ಸುವಮೋಟೋ FIR ಪೊಲೀಸರು ರಿಜಿಸ್ಟರ್ ಮಾಡಿಲ್ಲ? ಅಂದರೆ ಇಡೀ ದೇಶದ ನ್ಯಾಯಾಂಗ ವ್ಯವಸ್ಥೆ ವೀಕ್ ಆಗಿದೆ. ನ್ಯಾಯಾಧೀಶರಿಗೆ ಪ್ರೊಟೆಕ್ಷನ್ ಇಲ್ವಾ? ನ್ಯಾಯಾಧೀಶರ ಮೇಲೆ ಕೈ ಇಟ್ಟುವರೆಗೆ ಹೋಗ್ಬಿಡೋಕ್ಕಾಗತ್ತಾ? ಹೌ ವೀಕ್ ವಿ ಆರ್. ದ ಇನ್ಸ್ಟಿಟ್ಯೂಷನ್ ಆಫ್ ಜುಡಿಷಿಯರಿ ಈಸ್ ವೀಕಂಡ್. ಬಟ್ ನಾನೇನು ನೋಡ್ತೀನಿ ಅಂದರೆ, ಇದು ದೊಡ್ಡ ಷಡ್ಯಂತ್ರ. ಒಂದು ದಲಿತ ಸಮೂಹಕ್ಕೆ ಸೇರಿರೋ ಒಬ್ಬ ಮನುಷ್ಯ, ಅಂಬೇಡ್ಕರ್ವಾದಿ, ಬುದ್ಧಿಸ್ಟು, ಒಂದು ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಪರ ತೀರ್ಪು ಕೊಡುವ ಒಬ್ಬ ನ್ಯಾಯಮೂರ್ತಿ. ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಈ ಸುಪ್ರೀಂ ಅಂತ ಹೇಳೋರು. ಆ ಒಂದು ಕ್ವಾಲಿಟಿಗೆ ಏನು ಮಾಡಿದ್ದಾರೆ? ಶೂ ಎಸೆದಿದ್ದಾರೆ. ಇದು ಭಾರಿ ದುರಂತ ಇದು ಅಂತೀನಿ ನಾನು. ಅಟ್ ದ ಸೇಮ್ ಟೈಮ್ ನೀವು ಅದನ್ನು ಷಡ್ಯಂತ್ರ ಅಂತ ಹೇಳ್ತಿದ್ರಿ. ಆ ಟೈಮ್ ಲೈನನ್ನು ಒಂದು ಸ್ವಲ್ಪ ಬ್ರೇಕ್ ಡೌನ್ ಮಾಡಿ ಮಾತಾಡೋದಾದರೆ,
ಸೆಪ್ಟೆಂಬರ್ 16ನೇ ತಾರೀಕು ಒಂದು ಸ್ವಲ್ಪ ಇದರ ಹಿನ್ನೆಲೆಯನ್ನು ಹೇಳ್ಬಿಡ್ತೀನಿ ನಿಮಗೆ. ಮಧ್ಯಪ್ರದೇಶದಲ್ಲಿ ಛತರ್ಪುರ್ ಅನ್ನೋ ಒಂದು ಜಿಲ್ಲೆ ಇದೆ. ಆ ಛತರ್ಪುರ್ ಜಿಲ್ಲೆಯಲ್ಲಿ ಖಜುರಾಹೋ ಅನ್ನುವಂತಹ ದೇವಾಲಯಗಳ ಸಮುಚ್ಚಯ ಇದೆ. ಅದು ವಿಶ್ವ ಪಾರಂಪರಿಕ ತಾಣ ಅಂತ ಹೇಳಿ, ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತ ಹೇಳಿ ಅದನ್ನು ಪರಿಗಣಿಸಲಾಗಿದೆ. ಸೊ ಈ ಖಜುರಾಹೋ ದೇವಸ್ಥಾನಗಳ ಸಮುಚ್ಚಯದಲ್ಲಿ ಒಂದು ಜವಾರಿ ಅನ್ನೋ ಒಂದು ದೇವಸ್ಥಾನ ಇದೆ. ಅಲ್ಲಿ 7 ಅಡಿಯ ವಿಷ್ಣುವಿನ ಮೂರ್ತಿ ಇದೆ. ಆ ವಿಷ್ಣುವಿನ ಮೂರ್ತಿಯ ಶಿರವನ್ನು ಛೇದಿಸಲಾಗಿದೆ ಮೊಘಲರ ಕಾಲದಲ್ಲಿ. ವಿಷ್ಣುವರ್ನ ಮೂರ್ತಿಯ ಶಿರವನ್ನು ಏನು ಛೇದಿಸಲಾಗಿದೆ, ಆ ಮೂರ್ತಿ ಇವತ್ತಿಗೂ ಅಲ್ಲಿದೆ. ಆ ಮೂರ್ತಿಯನ್ನು ಸರಿಪಡಿಸಬೇಕು, ಆ ಮೂರ್ತಿಯನ್ನು ಪುನಃಸ್ಥಾಪಿಸಬೇಕು ಅಂತ ಹೇಳಿ ಈ ವ್ಯಕ್ತಿ ಯಾರಿದ್ದಾರೆ, ರಾಕೇಶ್ ದಲಾಲ್ ಅನ್ನೋ ವ್ಯಕ್ತಿ, CJI ಮೇಲೆ ಏನು ಶೂ ಎಸೆದ್ರು, ಅವರು ಒಂದು PIL ಹಾಕ್ತಾರೆ. ಎಲ್ಲಿಗೆ? ಸುಪ್ರೀಂ ಕೋರ್ಟ್ಗೆ PIL ಹಾಕಿದಾಗ ಅದ್ರ ವಿಚಾರಣೆ ಬರುತ್ತೆ. ಆ ಅರ್ಜಿಯ ವಿಚಾರಣೆನ ಕೈಗೆತ್ಕೊಳ್ತಾರೆ CJI ಗವಾಯಿ ಅವರ ಪೀಠ. ಯಾವಾಗ? ಸೆಪ್ಟೆಂಬರ್ 16ನೇ ತಾರೀಕು, ಕಳೆದ ತಿಂಗಳು. ಆಗ ಅದು CJI ಆ ಅರ್ಜಿನ ನೋಡಿದ ಕೂಡಲೇ ಹೇಳ್ತಾರೆ, ಇಲ್ಲ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ, ಇದು ಭಾರತೀಯ ಸರ್ವೇಕ್ಷಣಾ ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ, ನೀವು ಅಲ್ಲಿಗೆ ಹೋಗಬೇಕಿತ್ತು, ಇಲ್ಲಿಗೆ ಯಾಕೆ ಬಂದಿದ್ದೀರಿ? ನೀವು ವಕೀಲರು, ಹಿರಿಯ ವಕೀಲರು, ನಿಮ್ಮಂಥವ್ರು ಇದನ್ನು ಭಾರತೀಯ ಪುರಾತತ್ವ ಇಲಾಖೆಗೆ ಹೋಗಬಹುದು ಅನ್ನೋದು ನಿಮ್ಗೆ ಗೊತ್ತಿದ್ರು ಕೂಡ ಇಲ್ಲಿಗೆ ಬಂದಿದ್ದೀರಿ ಅನ್ನೋದಾದರೆ ಇದು ಒಂದು ಪ್ರಚಾರದ ಹಿತಾಸಕ್ತಿಯನ್ನು ಹೊಂದಿರುವಂತಹ ಮೊಕದ್ದಮೆ ಅಂತ ಹೇಳಿ ನಮಗನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಈ ಪ್ರಯತ್ನ ಏನಿದೆ ಇದು ಪ್ರಚಾರದ ಹಿತಾಸಕ್ತಿಯನ್ನು ಹೊಂದಿದೆ. ಜೊತೆಗೆ ನೀವು ಒಂದು ಕೆಲಸ ಮಾಡಿ, ಹೋಗಿ ವಿಷ್ಣುವಿನ ಭಕ್ತರು ಅಂತ ಹೇಳ್ಕೊತಿದ್ದೀರಿ, ಹೋಗಿ ನೀವು ವಿಷ್ಣುವನ್ನೇ ಕೇಳಿ, ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಸರಿಪಡಿಸೋಕೆ ಅಂತ ಹೇಳಿ ನೀವು ಅದನ್ನು ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. CJI ಗವಾಯಿ ಅವರು ಧರ್ಮದ ವಿರುದ್ಧ ಮಾತಾಡ್ಬಿಟ್ರು, ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು, ಹಿಂದೂ ಧರ್ಮದ ವಿರುದ್ಧ ಮಾತಾಡ್ಬಿಟ್ರು, ದೇವರಿಗೆ ಅವಹೇಳನ ಮಾಡಿಬಿಟ್ರು ಅಂತೆಲ್ಲ ಒಂದಿಷ್ಟು ಅಪಪ್ರಚಾರ ನಡೆಯುತ್ತೆ. ಅವರ ಹೇಳಿಕೆಯನ್ನು ತಿರುಚಲಾಗುತ್ತೆ. ಅವರು ಕೂಡ ಹೇಳಿದ್ದಾರೆ, ಅದನ್ನ ನಾನು ಯಾವ ಧರ್ಮಕ್ಕೂ ಅಪಪ್ರಚಾರ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದಾದಮೇಲೆ ಅವರು ಇಷ್ಟೆಲ್ಲ ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ಇದು ಮುಂದುವರಿಯುತ್ತೆ. ಅರ್ಜಿಯ ವಿಚಾರಣೆಯನ್ನು ವಜಾಗೊಳಿಸಿದ್ದು ಯಾವಾಗ? ಅವರು ಅರ್ಜಿಯನ್ನು ವಜಾಗೊಳಿಸಿದ್ದು ಸೆಪ್ಟೆಂಬರ್ 16ನೇ ತಾರೀಕು. ಈತ CJI ಮೇಲೆ ಶೂ ಎಸ್ದಿದ್ದು ಯಾವಾಗ? ಅಕ್ಟೋಬರ್ 6ನೇ ತಾರೀಕು. 20 ದಿನಗಳ ಗ್ಯಾಪ್ ಇದೆ. 20 ದಿನಗಳ ಅವತ್ತೇ ಅರ್ಜಿಯನ್ನು ವಜಾಗೊಳಿಸಿದ ದಿನಾನೇ ಹೇಳ್ಬೋದಿತ್ತಲ್ವ ಸರ್ ಅವನು. ಅಕಸ್ಮಾತ್ ಆತನಿಗೆ ಏನಾದರೂ ಆಪತ್ತಿದೆ ಅಥವಾ ಆತನಿಗೆ ಏನಾದರೂ ತಕರಾರುಗಳಿದೆ ಅನ್ನೋದಾದರೆ ಅವತ್ತಿಗೆ ಹೇಳ್ಬೋದಿತ್ತು ಕೋರ್ಟ್ ಹಾಲಲ್ಲಿ ನಿಂತ್ಕೊಂಡು. ಅದನ್ನು ಬಿಟ್ಟು 20 ದಿನಗಳ ಕಾಲ ಆತ ಏನಕ್ಕಾದ, ಏನು ನಡೀತು 20 ದಿನಗಳಲ್ಲಿ ಅಂತ ನಾವು ಅದರಲ್ಲಿ ಈಗ ಅದೇ ಪಾಯಿಂಟಲ್ಲಿ ಮುಸಲ್ಮಾನರು ಅವರ ಆಡಳಿತದಲ್ಲಿ ಅದನ್ನು ಡಿಫೇಸ್ ಮಾಡಿದ್ರು. ಅದು ಯಾರು ನೋಡಿದ್ದು? ಯಾವ ಚರಿತ್ರದಲ್ಲಿದೆ? ಅದು ಒಂದು PIL ಹೇಳಿರೋದು ಊಹೆ. ಅದು ಯಾರು ನೋಡಿದ್ನ ಇವನು? ಅದು ಏನು ಈ ಥರ ಕ್ಯಾಮ್ರಾ ಇಟ್ಕೊಂಡು ಮಾಡಿದಾರ? ಸುಮ್ಮನೆ ಅಂದು ಹೇಳ್ಬಿಡೋದು. ಈಗ ಕೋವಿಡ್ ಬಂತು, ಯಾಕೆ ಬಂತು ಅಂದೆಲ್ಲ ಗೊತ್ತು, ಅದನ್ನು ಕೋವಿಡ್ ಜಿಹಾದ್ ಅಂದು ಹೇಳ್ಬಿಟ್ರು. ಹೌದು. ಸೊ ಈ ಥರ ಒಂದು ಅಪಪ್ರಚಾರ ಅದು. ಈಗ ವಾದಿ ಪ್ರತಿವಾದಿ ಇಬ್ಬರು ಹಿಂದೂಗಳೇ. ಅದರಲ್ಲಿ ಒಬ್ಬರು ಹೊಸ ಪ್ರತಿಮೆ ಇಡಬೇಕು ಅಂದು, ಇನ್ನೊಬ್ಬರು ಅದನ್ನೇ ಸರಿಪಡಿಸ್ಬೇಕು ಅಂದು. ಸೊ ಸರಿಪಡಿಸೋದು, ಹೊಸದು ಮಾಡೋದು, ಅದು ಆರ್ಚಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾದು, ಅದು ನಾನು ಮಾಡೋ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಏನು ವಾದಿ ಪ್ರತಿವಾದಿ ಬೇರೆ ಬೇರೆ ಧರ್ಮದವರಲ್ಲ, ಕ್ಲೈಮ್ಸ್ ಇಲ್ಲ, ಇಬ್ಬರು ಅದೇ ನಂಬಿಕೆ ಇರೋರು, ದೇವರಿಗೆ ಬಿಡ್ಬಿಡಿ ಅಂತಾರೆ. ಅದು ಎಲ್ಲ ನ್ಯಾಯಾಧೀಶರು ಹೇಳ್ತಾರೆ. ಇದರಲ್ಲಿ ತಪ್ಪೇನಿದೆ? ಅದು ಒಂದು ನಪ್ಪ ಅಷ್ಟೇ. ಅದನ್ನು ಧರ್ಮಕ್ಕೆ ಹೇಳ್ಬಿಟ್ರು ಅಂತ ತಿರುಚ್ಬಿಟ್ರು. ಸುಮ್ಮನೆ ಇದೆಲ್ಲನೂ ಈಗ ಈ ಫ್ಯಾಸಿಸಮ್ ಅನ್ನೋದು, ಈ ಕೋಮುವಾದ, ಜಾತಿವಾದ, ರೇಷಿಯಲ್ಲು, ಜಿನೋಸೈಡು, ಇದೆಲ್ಲನೂ ಸುಳ್ಳು ಮೇಲೆ ಕಟ್ಟೋದು. ಸುಳ್ಳು ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ. ತ್ಯಾಗಿ ದ್ರೋಹಿ ಆಗ್ತಾನೆ, ದ್ರೋಹಿ ತ್ಯಾಗಿ ಆಗ್ತಾನೆ. ಸ್ವತಂತ್ರ ಹೋರಾಟದಲ್ಲಿ ಪ್ರಾಣ ಕೊಟ್ಟವರೆಲ್ಲ ದ್ರೋಹಿ ಆಗ್ತಾರೆ. ಬ್ರಿಟಿಷ್ನವರ ಹೊಂದಾಣಿಕೆ ಮಾಡ್ಕೊಂಡಿರೋರೆಲ್ಲ ತ್ಯಾಗಿಗಳಾಗ್ತಾರೆ. ಗಾಂಧಿಯನ್ನು ಕೊಂದವರದು ಫೋಟೋ ಇಡ್ತಾರೆ, ಗಾಂಧಿ ಫೋಟೋನೂ ಇಡ್ತಾರೆ. ಕೋಡ್ಸೆ ಈಸ್ ಗ್ರೇಟ್ ಅಂತ ಹೇಳೋರು ಕೂಡ ಇದ್ದಾರೆ. ಇನ್ನು ಕೆಲವು ದಿವಸ ಹೋದ್ಮೇಲೆ ಗಾಂಧಿನೇ ಕೋಡ್ಸೆ ಕೊಂದಿಲ್ಲ, ಗೋಡ್ಸೆನೇ ಗಾಂಧಿ ಕೊಂದರು ಅಂತ ಹೇಳಿದ್ರೇನೋ ಆಶ್ಚರ್ಯ ಅಲ್ಲ. ಹೆಸರುಗಳು ಬದಲಾವಣೆ ಮಾಡ್ತಾರೆ. ಅಂದರೆ ಇಡೀ ದೇಶದಲ್ಲಿ ಆ ಶಾಂತಿ, ಒಂದು ಕಮ್ಯುನಲ್, ಒಂದು ಕೋಮುವಾದ, ಜಾತಿವಾದ, ಇದರ ಮೇಲೆ ಆಡಳಿತ ಮಾಡ್ತಾಯಿದ್ರೆ ಇಡೀ ದೇಶಕ್ಕೆ ಒಳ್ಳೆಯದಿಲ್ಲ ಅಂತ ಹೇಳ್ತೀನಿ ನಾನು.
ಎಸ್ ಸರ್, ಇನ್ನೊಂದು ನೀವು ಹೇಳಿದ್ರಿ ಬಿ ಆರ್ ಗವಾಯಿ ಅವರು, ಸಿ ಜೆ ಬಿ ಆರ್ ಗವಾಯಿ ಅವರು ದಲಿತ ಸಮುದಾಯದ ಹಿನ್ನೆಲೆಯಿಂದ ಬರೋರು, ಆ ಕಾರಣಕ್ಕೆ ಅದು ಒಂದೇ ಕಾರಣ. ದಾಳಿ ನಡೀತು ಅಂತ ನೀವು ಹೇಳ್ತಿದ್ದೀರಿ. ಆದರೆ ತುಂಬ ಜನ ಇವ್ರುಗಳು ಹೇಳ್ತಿರೋದೇನು ಅಂದರೆ, ಯಾರು ದಾಳಿ ನಡೆಸಿದ್ದಾನೆ ಆತನ ಪರವಾಗಿ ವಾದಕ್ಕೆ ನಿಂತಿರೋರು ಹೇಳ್ತಿರೋದೇನು ಅಂದರೆ, ಅವ್ರು ಎಲ್ಲಿ ತುಂಬ ಹಂಬಲ್ ಬ್ಯಾಕ್ಗ್ರೌಂಡಿಂದ ಇದ್ದಾರೆ, ಅವರು ಒಳ್ಳೆ ರಿಚ್ ಬ್ಯಾಕ್ಗ್ರೌಂಡಿಂದ ಇರೋರು, ಅವರು ಎಲ್ಲನೂ ಪಡ್ಕೊಂಡಿದ್ದಾರೆ. ಅವ್ರ ತಂದೆ ನೀವು ಹೇಳಿದ ಹಾಗೇನೆ ಅವ್ರ ತಂದೆ ಗವರ್ನರ್ ಆಗಿದ್ದರು, ಸಿ ಜೆ ಆಗಿದ್ದವರು, ಅವ್ರ ತಂದೆ ಸುಪ್ರೀಂ ಕೋರ್ಟಿಗೆ. ಸೊ ಆ ಥರದ ಹಿನ್ನೆಲೆಯಿಂದ ಬಂದಿರೋರು, ಪವರ್ಫುಲ್ ಹಿನ್ನೆಲೆ ಅವ್ರದ್ದು. ಸೊ ಈ ಕಾರಣಕ್ಕೆ ನೋಡಿದಾಗ ಯಾಕೆ ನೀವು ದಲಿತ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ಅದನ್ನ ಯಾಕೆ ಮುನ್ನೆಲೆಗೆ ತರ್ತಿದ್ದೀರಿ ಅಂತ ಪ್ರಶ್ನೆ ಮಾಡ್ತಿರೋರು ಕೂಡ ಇದ್ದಾರೆ. ಇದು ವಾದ ಇದೆ, ನಡೀತಾ ಇದೆ. ಇದು ಈಗ ಗವಾಯಿ ಫ್ಯಾಮ್ಲಿನಲ್ಲಿ ಇರೋರನ್ನ ತಿರುಪತಿಯಲ್ಲಿ ಪೂಜೆ ಮಾಡೋಕ್ಕೆ ಬಿಡ್ತಾರೆ ಇವರು. ಇಲ್ಲ ನನಗೆ ತಿರುಪತಿಯಲ್ಲಿ ಒಂದು ಕೆಲಸ ಕೊಡ್ತಾರೆ, ಪೂಜೆ ಮಾಡೋ ಕೆಲಸ. ಅದು ಹುಟ್ಟಿದ್ದು ಒಂದು ಜಾತಿ ಅವರೇ ಮಾಡಬೇಕು, ಹಾಗಮ್ಮ ಅಂತಿರಲ್ಲ. ಕರ್ನಾಟಕದಲ್ಲಿ 35,000 ಮುಜರಾಯಿ ಇಲಾಖೆಯ ದೇವಸ್ಥಾನಗಳಿದೆ. ಒಂದೇ ಒಂದು ದಲಿತ, ಒಂದೇ ಒಂದು ಶೂದ್ರ ಎಲ್ಲಿದ್ದಾನೆ ತೋರಿಸಿ. ಒಬ್ಬನೂ ಇಲ್ಲ. ಅದಕ್ಕೆ ಅಪಾಯಿಂಟ್ಮೆಂಟು ಇಲ್ಲ, ರಿಟೈರ್ಮೆಂಟು ಇಲ್ಲ, ಕಾಣಿಕೆ ಬರೋದೆಲ್ಲ ಅವ್ರದ್ದೇ ದುಡ್ಡು. ಒಬ್ಬನೂ ಇಲ್ಲ. ಯಾಕೆ? ಇದೇ ನ್ಯಾಯಮೂರ್ತಿ ನಾಗ್ಪುರ್ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನವನ್ನೇ ವೈಟ್ ವಾಶ್ ಮಾಡಿದರು, ಮೈಲಿಗೆ ಆಯ್ತಂದು. ಓಕೆ. ಇದೇ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಆದಮೇಲೆ ನಾಗ್ಪುರ್ ಹೋಗ್ತಾರೆ, ಮುಂಬೈ ಹೋಗ್ತಾರೆ. ಚೀಫ್ ಮಿನಿಸ್ಟ್ರು ಪ್ರೋಟೋಕಾಲ್ ಕೊಡಬೇಕು, ರಿಸೀವ್ ಮಾಡಬೇಕು. ಯಾಕೆ ಮಾಡಿಲ್ಲ? ಗವರ್ನರ್ ಯಾಕೆ ಹೋಗಿ ರಿಸೀವ್ ಮಾಡಿಲ್ಲ? ಬೇರೆಯವರಂದರೆ ನೀವು ರಿಸೀವ್ ಮಾಡ್ತೀರಲ್ಲ, ಇವ್ರನ್ನ ಯಾಕೆ ರಿಸೀವ್ ಮಾಡಿಲ್ಲ ನೀವು? ಅಂದರೆ ನೀವು ಎಷ್ಟು ಇವನು ಕ್ರೋರ್ಪತಿ ಆದ್ರೇನೋ ನೀವು ಬ್ರಾಹ್ಮಣನೇ, ಕ್ಷತ್ರಿಯನೇ, ವೈಶ್ಯನೇ, ಅವರ್ಣನೇ, ಸವರ್ಣನೇ, ದಲಿತೆ. ಈ ಸಿ ಜೆ ಮೇಲೆ ಶೂ ಎಸ್ದಿರುವಂತಹ ರಾಕೇಶ್ ದಲಾಲ್ ಏನಿದ್ದಾನೆ, ಈ ವ್ಯಕ್ತಿ ಹೇಳ್ತಾನೆ, ಸಿ ಜೆ ಮಾರಿಷಸಲ್ಲಿ ಕೂತ್ಕೊಂಡು ಒಂದು ಭಾಷಣದಲ್ಲಿ ಮಾತಾಡ್ತಾರೆ, ಬುಲ್ಡೋಸರ್ ಲಾದಿಂದ ದೇಶ ನಡೆಯಲ್ಲ, ಕಾನ್ಸ್ಟಿಟ್ಯೂಷನಲ್ ಲಾ ಇಂದ ದೇಶ ನಡೆಯೋದು ಅಂತ ಹೇಳ್ತಾರೆ. ಯೋಗಿ ಆದಿತ್ಯನಾಥ್ ಅವರ BJP ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರ ಏನಿದೆ, ಅದು ಬುಲ್ಡೋಸರ್ ಏನು ಹತ್ತಿಸ್ತಾ ಇತ್ತು ಅದು ಕರೆಕ್ಟಾಗಿತ್ತು. ಆದರೆ ಇವರು ಸಿ ಜೆ ಅದಕ್ಕೆ ತಡೆ ನೀಡಿದ್ರು. ಆಮೇಲೆ ಆ ಥರ ನಡಿಬಾರ್ದು ಅಂತ ಹೇಳ್ತಾರೆ ಇವರು. ಯಾಕೆ ಹಾಗೆ ಅಂತ ಹೇಳಿ ಇವ್ರು ಪ್ರಶ್ನೆ ಮಾಡ್ತಾರೆ. ಮತ್ತು ಬುಲ್ಡೋಸರ್ ಲಾನ ಇವರು ಸಪೋರ್ಟ್ ಮಾಡಿ ಮಾತಾಡ್ತಾರೆ ರಾಕೇಶ್ ದಲಾಲು. ಒಬ್ಬ ವ್ಯಕ್ತಿ ಆತ ಆರೋಪಿ, ಏನೋ ಒಂದು ಕೃತ್ಯ ಎಸಗಿದಾನೆ, ಆತ ಆರೋಪಿ ಅಂತ ಅದ ಅಂದ್ಕೊಳ್ಳಿ. ಆತನ ಮೇಲೆ ಕಂಪ್ಲೇಂಟ್ ಬಂದಿದೆ, ಆತ ಆರೋಪಿ ಅಂತ ಆದರೆ ಆತನ ಆರೋಪ ವಿಚಾರಣೆ ನಡೆದು ಆತನ ಆರೋಪ ಸಾಬೀತಾಗೋವರೆಗೂ ನಮ್ಮ ಸಂವಿಧಾನದ ಪ್ರಕಾರ ಆತ ಆರೋಪಿನೇ ಹೊರತು ಅಪರಾಧಿ ಅನ್ನಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಆತನ ಮೇಲೆ ಕ್ರಮ ಜರುಗಿಸೋಕ್ಕೆ ಸಾಧ್ಯ ಇಲ್ಲ. ಹೀಗಿರಬೇಕಾದ್ರೆ ಆತನ ಮೇಲೆ ಆರೋಪ ಕೇಳ್ಬಂತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತ ಮಾತ್ರ ಅಲ್ಲ, ತನ್ನ ತಂದೆನೋ ತಾತನೋ ಯಾರೋ ಒಬ್ಬರು ಕಷ್ಟಪಟ್ಟು ದುಡಿದು ಇಡೀ ಜೀವನ ಪೂರ್ತಿ ಕೂಡಿಟ್ಟಿರೋ ದುಡ್ಡಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಮನೆ ಕಟ್ಕೊಂಡು ಬದುಕ್ತಾ ಇದ್ದರೆ ಆತ ಮಾಡಿರ್ತಾನೋ ಬಿಟ್ಟಿರ್ತಾನೋ ಅದು ಗೊತ್ತಿಲ್ಲ. ಬರೀ ಸಂದೇಹದ ಮೇಲೆ ಆತನ ಇಡೀ ಕುಟುಂಬ ವಾಸಿಸ್ತಾ ಇರುವಂತಹ ಮನೇನ ಧ್ವಂಸ ಮಾಡಿ ಬುಲ್ಡೋಸರ್ ಹತ್ತಿಸಿ ಇಡೀ ಕುಟುಂಬನ ನೆಲಸಮ ಮಾಡಿ ಇಡೀ ಮನೇನ ಕುಟುಂಬನ ಬೀದಿಗೆ ತಂದುಬಿಟ್ಟು ಅದು ಯಾವ ನ್ಯಾಯ ಸರ್? ಅದು ಅದೇ ಬುಲ್ಡೋಸರ್ ಪಾಲಿಟಿಕ್ಸು. ಬರೀ ಮುಸಲ್ಮಾನರ ಮೇಲೆ ಅದು ರೇಸಿಸಮ್, ಅದು ಕೋಮುವಾದ, ಅದು ಹಿಟ್ಲರಿಸಮ್, ಅದು ಫ್ಯಾಸಿಸಮ್. ಇವರು ಅಂಥದನ್ನೇ ಸಪೋರ್ಟ್ ಮಾಡ್ತಿದ್ದಾರಲ್ಲ ಇವಾಗ. ಈಗ ಸಪೋರ್ಟ್ ಮಾಡ್ತಾರೆ ಅವರು. ಈಗ ಇವನ್ ಮನೇನ ಬುಲ್ಡರ್ ಹೋಗಿ ಹೊಡಿಬೇಕಲ್ಲ. ಇಷ್ಟು ದೊಡ್ಡ ಟೆರರ್ ಮಾಡಿದಾನೆ ಅವನೇನೋ ರಾಕೇಶ್ ಕಿಶೋರು, ಅವನ ಮನೆ ಯಾಕೆ ಬುಲ್ಡೋಸರ್ ಹಚ್ಚಿಲ್ಲ? ಆತ ಅದನ್ನೇ ಸಪೋರ್ಟ್ ಮಾಡ್ತಿದ್ದಾನೆ. ನೋಡಿ, ಇದೇ ಕೋಮುವಾದ ಅನ್ನೋದು, ಇದೇ ಸನಾತನ ಧರ್ಮ ಅನ್ನೋದು ಹುಟ್ಟಿದಾಗಲೇ ನಾವು ಶ್ರೇಷ್ಠತೆ. ದಲಿತ ಓಟ್ಗೋಸ್ಕರ ಈಗ ಅಂಬೇಡ್ಕರ್ಗೆ ಒಂದು ಪ್ರತಿಮೆ ಇಡ್ತಾರೆ ಅಷ್ಟೇ. ಸೊ ಅಂಬೇಡ್ಕರ್ ವಿರೋಧಿಗಳವರು. ಸನಾತನ ಧರ್ಮ ಅಂದರೆ ಸಮಾನತೆ ವಿರೋಧಿನೇ. ಬುದ್ಧನೋ ಸನಾತನ ವಿರೋಧಿನೇ, ಬಸವ ಸನಾತನ ವಿರೋಧಿ, ಅಂಬೇಡ್ಕರ್ ಸನಾತನ ವಿರೋಧಿ, ಪೆರಿಯಾರು ಪ್ರಗತಿಪರರು, ಮನುಷ್ಯರು
ಸನಾತನ ಧರ್ಮ ಒಪ್ಪಕ್ಕಾಗುತ್ತೆ. ಹುಟ್ಟಿದಾಗಲೇ ನೀನು ಶ್ರೇಷ್ಠತೆ, ಹುಟ್ಟಿದಾಗಲೇ ಅವ್ನು ಕೀಳು ಜಾತಿ ಅಂತ ಹೇಳೋಕ್ಕಾಗತ್ತಾ? ಸರ್, ಕೊನೆಯದಾಗಿ ಈಗ ವಿಧಾನಸೌಧ ಸ್ಟೇಷನಲ್ಲಿ FIR ಆಯಿತು ಅಂತ ಕೂಡ ಹೇಳಿದ್ರಿ. ಕೊನೆಯದಾಗಿ ಈ ಏನು ಅಂದರೆ ಇಷ್ಟೆಲ್ಲ ದಾಳಿ ನಡೆಸಿ ಹೊರಗಡೆ ಬಂದು ಪಶ್ಚಾತ್ತಾಪ ಇಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇರೋಂತಹ ಈ ರಾಕೇಶ್ ದಲಾಲ್ ಅನ್ನೋ ವ್ಯಕ್ತಿ ಮೇಲೆ ಯಾವ ರೀತಿಯ ಕ್ರಮ ಆಗಬೇಕು ಅಂತ ಹೇಳಿ ನೀವು ಆಶಿಸ್ತೀರಿ? ನೋಡಿ, ಅವನು ಮಾಡಿರೋದು ಟೆರರು, ಉಗ್ರಗಾಮಿ ಅವನು. ಅದು ಅನ್ಲಾಫುಲ್ ಆ್ಯಕ್ಟಿವಿಟೀಸು, ಅದು UAPA ಕಾಯ್ದೆಯಲ್ಲಿ ಅಫೆನ್ಸು. ಅವನ ಮೇಲೆ UAPA ಕಾಯ್ದೆಯಲ್ಲಿ ಮೊಕದ್ದಮೆ ನೋಂದಣಿ ಆಗಬೇಕು. ಸೆಕ್ಷನ್ 152 ಆಫ್ BNS ಆ ಕಾಯ್ದೆಯಲ್ಲಿ ನೋಂದಣಿ ಆಗಬೇಕು. 61 ಸಬ್ಸೆಕ್ಷನ್ 2 ಆಫ್ BNS ಕಾನ್ಸ್ಪಿರಸಿ, ಆ ಕೇಸು ರಿಜಿಸ್ಟರ್ ಆಗಬೇಕು, ತನಿಖೆ ಆಗಬೇಕು. ಇದು ಹಿನ್ನೆಲೆ ಯಾರಿದ್ದಾರೆ ಕಂಡುಹಿಡಿಬೇಕು. ಇದರಲ್ಲಿ ಪಿತೂರಿ ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲನೂ ಜೈಲಿಗೆ ಕಳಿಸ್ಬೇಕು. ಇದನ್ನು ಇಂಥದ್ದವರಿಗೆ ಒಂದು ಪಾಠ ದೇಶ ಕಲಿಸಲೇಬೇಕು. ಮತ್ತು ದೇಶದಲ್ಲಿ ಇರುವ ಪ್ರಗತಿಪರರು, ನಾಗರಿಕರು, ಸ್ವಲ್ಪ ಓದ್ಕೊಂಡಿರೋರು, ದೇಶ ಚೆನ್ನಾಗಿರಬೇಕು, ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂದ್ಕೊಂಡಿರೋರು ಬೀದಿಗೆ ಬಂದು ಹೋರಾಟ ಮಾಡಬೇಕಾಗತ್ತೆ. ಇದನ್ನು ಜನರ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ನಿಮ್ಮ ಥರ ಮಾಧ್ಯಮದವರು ಇದನ್ನು ನೀವು ಜನರಿಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ಈ ಅನ್ಯಾಯಗಳು ಹಿಂಗೆ ಆಗ್ತಾಯಿದೆ ಅನ್ನೋದು ಜನರಿಗೆ ಗೊತ್ತಾಗಬೇಕು. ಬೀದಿ ಹೋರಾಟನೂ ನಡೀಬೇಕು, ಕಾನೂನು ಹೋರಾಟನೂ ನಡಿಬೇಕು. ಸೊ ಇವನನ್ನು ಬಿಟ್ಟರೆ ನಾವು ನೆಕ್ಸ್ಟ್ ಗೆಲ್ಲೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ತಗೊಂಡು ಹೋಗಬೇಕು. ಭಾಸ್ಕರ್ ರಾವ್ ಇಂಥ ಒಂದು IPS ಆಫೀಸರ್ಗಳನ್ನೆಲ್ಲನೂ ಬಂಧಿಸಿ ಅವ್ರನ್ನ ಇಷ್ಟೊತ್ತಿಗೆ ಜೈಲಲ್ಲಿ ಹಾಕಿರಬೇಕು. ಯಾರಾಗಲೂ ಇದು ಪರ ಮಾತಾಡಿರೋರನ್ನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು. ಇವರೆಲ್ಲ ಕೂಡ ಆರೋಪಿಗಳಂದೇ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಕೂತು ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು.